ನಮಗೆ ವೈಟ್ ಕಾಲರ್ ಬೇಕು, ರೆಡ್ ಕಾಲರ್ ಬೇಡ. ಕೈ ಶಾಸಕ ಬಾಲಕೃಷ್ಣ ಮಾತಿಗೆ ಮುನಿರತ್ನ ಕೌಂಟರ್ ಕೊಟ್ಟಿದ್ದಾರೆ. ಡಾಕ್ಟರ್ ವೈಟ್ ಕಾಲರ್ ಅಂತ ಮಾಗಡಿಯ MLA ಹೇಳ್ತಾರೆ. ಬಡವರ ರಕ್ತ ಇರುವಂತ ರೆಡ್ ಕಾಲರ್ ನಮಗ್ ಬೇಡ. ಹುಲಿ ಯಾರು ಅಂತ ಫಲಿತಾಂಶ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ DK ಸುರೇಶ್ ವಿರುದ್ಧ ಬಿಜೆಪಿ ಶಾಸಕ ಮುನಿರತ್ನ ವಾಗ್ದಾಳಿ ನಡೆಸಿದ್ದಾರೆ. ಹೈಫೈ ಟಾಟಾ ಬೈ ರಾಜಕಾರಣಿ ಆಗ್ಬೋದು. ಅವರು ಬೇಸ್ ಲೆವೆಲ್ಗೆ ಇಳಿದು ನಮ್ಮ MP ಥರ ಸಮಸ್ಯೆನ ಅರ್ಥ ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಅಭ್ಯರ್ಥಿ ಅಲ್ಲವೇ ಅಲ್ಲ. ಅದನ್ನು ಗಂಟಾಘೋಷವಾಗಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಅವರು ಆ್ಯಸ್ ಎ ಡಾಕ್ಟರ್, ಅವರು ಅಡ್ಮಿನಿಸ್ಟ್ರೇಟರ್, ಆ್ಯಸ್ ಎ ಜಯದೇವ ಅಡ್ಮಿನಿಸ್ಟ್ರೇಟರ್ ಅವರು ಸಕ್ಸಸ್ ಆಗಿರ್ಬೋದು. ಬಟ್ ಅದು ಲಿಮಿಟೆಡ್ ಏರಿಯಾ. ಇದು ಹಂಗಲ್ಲ. ಇಟ್ ಇಸ್ ಎ ವಾಸ್ಟ್ ಏರಿಯಾ. 8 ಕ್ಷೇತ್ರ, 3 ಕ್ಷೇತ್ರ, 28 ಲಕ್ಷ ಮತದಾರರ 28 ಲಕ್ಷದ ಮತದಾರರ ನಾಡಿ ಮಿಡಿತವನ್ನು ಅರ್ಥಕೊಂಡಿರ್ತಕ್ಕಂಥ ಏಕೈಕ ಅಭ್ಯರ್ಥಿ ಅಂದರೆ ಅದು DK ಸುರೇಶ್ ಅವರು. ಈ ನಾಡಿ ಮಿಡಿತನ ಅವ್ರು ಅರ್ಥ ಮಾಡ್ಕೊಬೇಕು ಅಂದರೆ ಅವ್ರಿಗೆ 20 ವರ್ಷ ಬೇಕು. ಸಮರ್ಥ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾರೆ. ಇದೇ ವಿಚಾರ. ಯೋಗೀಶ್ಗಾದ್ರೆ ಚನ್ನಪಟ್ಟಣದಲ್ಲಿ ಏನು ಸಮಸ್ಯೆ ಅಂತ ಗೊತ್ತು, ಡಾಕ್ಟ್ರಿಗೆ ಗೊತ್ತಾ? ಕುಮಾರಸ್ವಾಮಿಗಾದ್ರೆ ರಾಮನಗರ ಸಮಸ್ಯೆ ಗೊತ್ತು. ಇವ್ರು ಹೇಳ್ಕೊಡಕ್ಕಾಯ್ತದ? ಹೋಗಿ ಈ ಸಮಸ್ಯೆ ಇದೆ, ನೀನು ಹಿಂಗೆ ಮಾಡಿ ಕೆಲಸ ಅಂತ ಹೇಳ್ಕೊಡಕ್ಕಾಯ್ತದ? ರಾಜಕಾರಣ ಮಾಡೋಕ್ಕೆ ಎಲ್ರಿಗೂ ತೆವಲು, ಎಲ್ರಿಗೂ ಆಸೆ. ನಾನೇನೋ ಆಗ್ಬಿಡ್ಬೇಕು, ನಾನೇನೋ ರಾಜಕಾರಣದಲ್ಲಿ ಆಗ್ಬಿಡ್ಬೇಕು. ರಾಜಕಾರಣ ಅದು ಮುಳ್ಳಿನ ಹಾಸಿಗೆ. ಈಗ ನೋಡಿ, ನಾನು ಎಷ್ಟು ಸರಿ ಮಾಡಿದ್ದೀನಿ ವಾಟ್ಸಪ್ಲೈ ಮೀಟಿಂಗ್ನ, ನೀವು ಕಂಡಂಗೆ ವಾರಕ್ಕೆ 2 ಸರಿ ಮಾಡಿದ್ದೀನಿ. ಯಾಕಂದರೆ ಆ ಫೋನ್ ಕಾಲ್ಸ್ಗಳು ಬರ್ತಾ ಇದ್ರೆ ನಾವು ತಡ್ಕೊಳಕ್ಕಾಗಲ್ಲ. ಅದು ಅವ್ರ ಕೈಲಿ ಆಯ್ತದ? ಈಗ MP DK ಸುರೇಶ್ ಅವ್ರ ಆಫೀಸಿಂದ ನಮಗೆ ಮೆಸೇಜ್ ಬಂದೈತೆ, ಇಲ್ಲಿ ಸಮಸ್ಯೆ ಐತೆ ನೋಡಿ, ಅವ್ರು ಬಗೆಹರಿಸಿ ಅಂತ. ಸೊ ವೈಟ್ ಕಾಲರ್ ಪೀಪಲ್ಸ್ ಕಾಂಟ್ ಡೂ ಪೊಲಿಟಿಕ್ಸ್. ಪೊಲಿಟಿಷಿಯನ್ಸ್ ನಮ್ಮ ಥರ ಕೇಸ್ ಏನೋ ಹಳೆ ಬಟ್ಟೆ ಹಾಕ್ಕೊಂಡು ಬೀದಿಲಿ ನಿಂತ್ಕೊಂಡು ಜನಗಳ ಜೊತೆ ಸೇರ್ಕೊಂಡಾಗಲೇ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ. ಅದು ನಮಗೆ ಚುನಾವಣೆ ಫಲಿತಾಂಶ ಬಂದಾಗ ಗೊತ್ತಾಗ್ತದೆ. ಅರ್ಥ ಆಯ್ತಲ್ಲ? ಆ ಮಾಗಡಿ MLA ಮಾತಾಡ್ತಾರೆ, ವೈಟ್ ಕಾಲರ್, ಡಾಕ್ಟರ್ ವೈಟ್ ಕಾಲರ್. ಹೌದಪ್ಪ, ವೈಟ್ ಕಾಲರ್ ಹಾಕ್ಕೊಂಡು ಆಪರೇಷನ್ ಮಾಡಿ ಆ ಜೀವ ಉಳಿಸಿ ಆ ಕೆಂಪು ರಕ್ತ ಕಣಗಳನ್ನ ತೊಂದರೆ ಆಗದಂಗೆ ಜೀವ ಉಳಿಸಿ ಮನೆಗೆ ಕಳಿಸ್ತಾರೆ. ಜೀವ ಉಳಿಸುವಂತ ವೈಟ್ ಕಾಲರ್. ಇವರು ವೈಟ್ ಕಾಲರ? ಇವರು ವೈಟ್ ಕಾಲರ್ ಹಾಕೊಂಡಿದಾರ? ಹೇಳ್ರಿ, ಒಂದಾದ್ರೂ ಒಳ್ಳೆ ಕೆಲಸ ಮಾಡೋರ? ಬೆಳಗ್ಗೆ ಅಂದ್ರೆ ರೆಡ್ ಕಾಲರ್ ತಾನೆ. ಬರೀ ರೆಡ್ ಕಾಲರೇ. ಬಡವರ ರಕ್ತ, ಬಡವರ ಜಮೀನು, ಬಡವರ ಭೂಮಿ, ಅವರ ಕಣ್ಣೀರು, ಆ ಕಣ್ಣೀರನ್ನ ರಕ್ತದ ಕಣ್ಣೀರು ತಾನೆ ಅದು ರೆಡ್ ತಾನೆ. ವೈಟ್ ಕಲರ್ ಒಳ್ಳೇದ, ರೆಡ್ ಕಲರ್ ಒಳ್ಳೇದ? ವೈಟ್ ಕಲರ್ ತಾನೆ ಒಳ್ಳೇದು. ಅಂತ ವೈಟ್ ಕಲರ್ನ ಇವತ್ತು ನಾವು ಹಿಡ್ಕೊಂಡಿದೀವಲ್ಲ, ಇದನ್ನ ಮಾತಾಡ್ತಾರಲ್ಲ, ಇವ್ರಿಗೆ ಏನ್ ಹೇಳ್ಬೇಕು? ಅದೇನೋ ಬಿಸ್ತೀನಿ ಅಂತ ಹೇಳೋನಪ್ಪ ನನಗೆ, ಇಕ್ಬಾಲ್ ಹುಸೇನ್. ಅದೇನು ಬಿಸ್ತಾನೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನಿವತ್ತು ರಾಮನಗರದಲ್ಲೇ ಜಂಟಿ ಸಮಾವೇಶದಲ್ಲಿ ನಂದು ಇಕ್ಬಾಲ್ ಬಿಚ್ತಾನ, ಇಕ್ಬಾಲ್ದು ನಾನು ಬಿಚ್ತೀನೋ ನೋಡ್ತೀನಿ. ಯಾರು ಬಿಚ್ತಾರೆ ರಾಮನಗರ ಜಿಲ್ಲೆನಲ್ಲೇ ತೋರಿಸ್ತೀನಿ. ಅಥವಾ ಅವ್ರಿಗೇನೋ ರಾಮನಗರ ಬೇಡ ಅಂದ್ರೆ ದೊಡ್ಡ ವೇದಿಕೆ ರೆಡಿ ಮಾಡಿದ್ರೆ ಕನಕಪುರದಲ್ಲೇ ಬಿಚ್ತೀನಿ, ಅಲ್ಗೂ ರೆಡಿ. ಅವ್ರು ಕೇಳಿದ ಕಡೆ ನಾನು ರೆಡಿ ಇದ್ದೀನಿ. ನಂದು ಅವ್ರು ಬಿಚ್ಚಬೇಕಿಲ್ಲ, ಅವ್ರದ್ದು ನಾನು ಬಿಚ್ಚಬೇಕು. ನೋಡೋಣ ನೋಡೋಣ. ಇಕ್ಬಾಲ್ ಹುಸೇನ್ ಹೇಳಿರೋದು. ಸೊ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಗಲೇ ಮಾತಿನ ಸಮರ ಶುರುವಾದ ಕಾಣ್ತಾ ಇದೆ. ರಾಜಕೀಯ ಮಾಡೋದಕ್ಕೆ ಎಲ್ರಿಗೂ ಆಗೋದಿಲ್ಲ, ರಾಜಕೀಯ ಮಾಡಬೇಕು ಅನ್ನೋ ತೆವಲು ಎಲ್ರಿಗೂ ಇರುತ್ತೆ ಅನ್ನೋ ಪದಗಳನ್ನೆಲ್ಲ ಬಳಸಿ HC ಬಾಲಕೃಷ್ಣ ಮಾಗಡಿಯ ಶಾಸಕರು ಮಾತಾಡ್ತಾ ಇದ್ರು. ಅದು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ವೈಟ್ ಕಾಲರ್ ಪೀಪಲ್ ಕಾಂಟ್ ಡೂ ಪಾಲಿಟಿಕ್ಸ್ ಅಂತ ಅದಕ್ಕೆ ಮುನಿರತ್ನ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.